ಎಲ್ಲರಿಗೂ ನಮಸ್ಕಾರ. ಇವತ್ತು 2 ರೀತಿಯ ಸೊಪ್ಪಿನ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಬಸಳೆ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಎಳೆಯ ಬಸಳೆ ಸೊಪ್ಪನ್ನು ತಂದಿದ್ದೇನೆ. ಮೊದಲಿಗೆ ಬಸಳೆ ಸೊಪ್ಪಿನ ಎಲೆ ಮತ್ತು ದಂಟನ್ನು ಬೇರೆ ಬೇರೆ ಮಾಡ್ಕೊಳ್ಬೇಕು. ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಳ್ಬೇಕು. ಎಲೆ ಮಾತ್ರ ಹಾಕಿ ಕೂಡ ನೀವು ಈ ಸಾರು ಮಾಡ್ಕೊಳ್ಬಹುದು. ಎಲೆ ಮತ್ತು ದಂಟು ಎರಡನ್ನು ಸೇರಿಸಿ ಸಾರು ಮಾಡ್ತಾ ಇದ್ದೇನೆ. ಈಗ ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತರ್ತೇನೆ. ಇಲ್ಲಿ 1 ಮುಷ್ಟಿ ಆಗುವಷ್ಟು ತೊಗರಿಬೇಳೆಯನ್ನು ಕೂಡ ನೆನೆಸಿಡ್ತಾ ಇದ್ದೇನೆ. ತೊಗರಿಬೇಳೆ ನೆನೆಸಿಡೋದ್ರಿಂದ ಬೇಗನೆ ಬೇಯ್ತದೆ. ನೀವು ನೆನೆಸಿಡದೆ ಹಾಗೆ ಹಾಕಬಹುದು. ಈಗ ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಕಟ್ ಮಾಡಿದ ಬಸಳೆ ಸೊಪ್ಪು ಹಾಕ್ಕೊಳ್ಬೇಕು. ಮೊದಲಿಗೆ ನಾನು ಇಲ್ಲಿ ದಂಟನ್ನು ಹಾಕ್ಕೊಂಡಿದ್ದೇನೆ. ಅದರ ಮೇಲೆ ಬಸಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನೆನೆಸಿಟ್ಟ ತೊಗರಿಬೇಳೆ ಕೂಡ ಚೆನ್ನಾಗಿ ನೆನೆದ ಮೇಲೆ ನೀರು ತೆಗೆದು ಸೇರಿಸಬೇಕು. ಒಂದು 10 ನಿಮಿಷ ತೊಗರಿಬೇಳೆಯನ್ನು ನೆನೆಸಿಟ್ರೆ ಸಾಕು. 1 ಈರುಳ್ಳಿಯನ್ನು ಅಥವಾ 2 ಈರುಳ್ಳಿಯನ್ನು ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಸಣ್ಣ ಗಾತ್ರದ ಈರುಳ್ಳಿ ಇದೆ, ಹಾಗಾಗಿ 2 ಈರುಳ್ಳಿಯನ್ನು ಹಾಕಿದ್ದು. ದೊಡ್ಡ ಗಾತ್ರದ ಈರುಳ್ಳಿ ಆದರೆ 1 ಹಾಕಿದ್ರೂ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1ರಿಂದ 1.5 ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸಿಕೊಳ್ಬೇಕು. ನೀರು ಸ್ವಲ್ಪ ಕಡಿಮೆ ಹಾಕಿದರೂ ಸಾಕಾಗ್ತದೆ. ಬಸಳೆ ಬೇಯುವಾಗ ನೀರು ಬಿಟ್ಟುಕೊಳ್ತದೆ, ಹಾಗಾಗಿ ಸ್ವಲ್ಪ ಕಡಿಮೆ ನೀರು ಹಾಕಿದರೂ ತೊಂದರೆ ಇಲ್ಲ. ಈಗ ಇದರ ಮುಚ್ಚಳ ಮುಚ್ಚಿಟ್ಟು 2ರಿಂದ 3 ವಿಸಲ್ ಕೂಗಿಸಬೇಕು. ಬಸಳೆ ಸೊಪ್ಪು ದಂಟು ಚೆನ್ನಾಗಿ ಬೇಯಬೇಕು. ನೋಡಿ, ನೀವು ಸೊಪ್ಪು ಮಾತ್ರ ಹಾಕಿದ್ದಿದ್ರೆ 1 ಸೀಟಿ ತೆಗೆದ್ರೂ ಸಾಕಾಗ್ತದೆ. ಬಸಳೆ ಚೆನ್ನಾಗಿ ಬೆಂದಿರ್ತದೆ. ಈಗ ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರುಬ್ಬಿಕೊಳ್ಳುವ. 2 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಬಸಳೆ ಎಲ್ಲ ಜಾಸ್ತಿ ಉಂಟು, ಅದಕ್ಕಾಗಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. 2 ಕಪ್ ಆಗುವಷ್ಟು ಇದೆ. ಹಾಗೆ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು. ಮೆಣಸನ್ನು ಹುರಿಲಿಲ್ಲ. ಹಾಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ನಾನು ಹುರಿಲಿಲ್ಲ. 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಒಂದು ಸಣ್ಣ ಈರುಳ್ಳಿ ತುಂಡನ್ನು ಹಾಕ್ಕೊಳ್ಬೇಕು. ಸಣ್ಣ ಈರುಳ್ಳಿ ಇದೆ, ಹಾಗಾಗಿ ಇಡೀ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ದೊಡ್ಡ ಈರುಳ್ಳಿ ಆದರೆ ಒಂದು ಸಣ್ಣ ತುಂಡು ಹಾಕಿದರೆ ಸಾಕು. ಬಸಳೆ ಸೊಪ್ಪಿಗೆ ತುಂಬಾನೇ ರುಚಿ ಬರ್ತದೆ. ಈಗ ಸಣ್ಣ ಹುಣಸೆ ಹುಳಿ ಹಾಕಿ ಇದನ್ನೀಗ ರುಬ್ಬುವ. ನೀವು ಒಂದ್ಸಾರಿ ಈ ಥರ ಈರುಳ್ಳಿಯನ್ನು ರುಬ್ಬುವಾಗ ಹಾಕಿ ಸಾರು ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಆಗ್ತದೆ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈಗ 3 ವಿಸಿಲ್ ತೆಗೆದು ತಂದಿದ್ದೇನೆ. ಬಸಳೆ ಸೊಪ್ಪು ಮತ್ತು ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ತೊಗರಿಬೇಳೆ ನೆನೆಸಿಟ್ಟ ಕಾರಣ ಬೇಗನೆ ಬೇಯ್ತದೆ. ನೀವು ಬೇಕಿದ್ರೆ ತೊಗರಿಬೇಳೆ ಹಾಗೆ ತೊಳೆದು ಹಾಕ್ಕೊಳ್ಬೋದು. ನೆನೆಸಿಡುದು ಬೇಡದಿದ್ರೆ ಹಾಗೆ ತೊಳೆದು ಹಾಕ್ಕೊಳ್ಬೋದು. ಈಗ ಈ ಬೇಯಿಸಿದ ಬಸಳೆ ಸೊಪ್ಪನ್ನು ನಾನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು. ಮತ್ತು ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಈಗ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡಿ ನೋಡಬೇಕು. ಮತ್ತೆ ಬೇಕಿದ್ರೆ ನೀರು ಸೇರಿಸಲಿಕ್ಕೆ ಆಗ್ತದೆ. ಬಸಳೆ ಸೊಪ್ಪು ಬೇಯುವಾಗ ಜಾಸ್ತಿ ನೀರು ಬಿಟ್ಟಿರ್ತದೆ ನೋಡಿ, ಹಾಗಾಗಿ ಸಾರು ತೆಳ್ಳಗಾಗುವ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ನೋಡಿ, ಆಮೇಲೆ ನೀರು ಸೇರಿಸಿದರೆ ಆಯಿತು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಕುದಿಲಿಕ್ಕೆ ಇಡುವ. ಒಲೆ ಮೇಲೆ ಇಟ್ಟಿದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಬಸಳೆ ಸೊಪ್ಪು ಬೇಯಿಸುವಾಗಲೇ ನಾನು ಉಪ್ಪು ಹಾಕಿದ್ದುಂಟು. ಉಪ್ಪು ಸರಿಯಾಗಿ ತಾಗಿದೆ. ಉಪ್ಪು ತಾಗದಿದ್ರೆ ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ತೊಗರಿಬೇಳೆ ಹಾಕೋದ್ರಿಂದ ಈ ಸಾರು ತುಂಬ ದಪ್ಪಾಗಿ ಆಗ್ತದೆ, ಹಾಗಾಗಿ ನೀವು ತೆಂಗಿನ ತುರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಆಗ್ತದೆ ನೋಡಿ. ಈಗ ಚೆನ್ನಾಗಿ ಕುದಿಲಿಕ್ಕೆ ಶುರು ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ನಾನು ತುಪ್ಪದಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೇನೆ. ನೀವು ಬೇಕಾದ ಹಾಗೆ ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಈಗ ಇದನ್ನು ಸಾರಿಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಡಬೇಕು. ಬೆಳ್ಳುಳ್ಳಿಯ ಪರಿಮಳ ಸಾರಿಗೆ ಚೆನ್ನಾಗಿ ತಾಗ್ತದೆ. ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಬಸಳೆ ಸೊಪ್ಪಿನ ಸಾರು ರೆಡಿ ಆಗ್ತದೆ. ನೀವು ಇದೇ ಥರ ಒಂದು ಸಾರಿ ಬಸಳೆ ಸೊಪ್ಪಿನ ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಈಗ ಇನ್ನೊಂದು ವಿಧದ ಸೊಪ್ಪಿನ ಸಾರು ತೋರಿಸ್ತಾ ಇದ್ದೇನೆ. ಹರಿವೆ ಸೊಪ್ಪು ತಗೊಂಡಿದ್ದೇನೆ. ಎಳೆಯ ಹರಿವೆ ಸೊಪ್ಪು ಇದೆ. ಈಗ ಇದನ್ನು ದಂಟು ಸಮೇತ ತುಂಡು ಮಾಡಿ ತಗೊಳ್ಬೇಕು. ಸೊಪ್ಪನ್ನು ಚೆನ್ನಾಗಿ ತೊಳೆದೇ ಕಟ್ ಮಾಡಬೇಕು. ಸಣ್ಣಗೆ ತುಂಡು ಮಾಡಿ ತಗೊಳ್ಬೇಕು. ದಂಟು ಕೂಡ ನೋಡಿ ಎಷ್ಟು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳುವ. ಇದಕ್ಕೆ ನಾನು ತೊಗರಿಬೇಳೆ ಎಲ್ಲ ಹಾಕ್ತಾ ಇಲ್ಲ. ತೊಗರಿಬೇಳೆ ಹಾಕಿ ಕೂಡ ಈ ಸಾರು ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ತೊಗರಿಬೇಳೆ ಹಾಕದೆ ಮಾಡ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ತಾ ಇದ್ದೇನೆ. ಕುಕ್ಕರಲ್ಲಿ ಎಲ್ಲ ಹಾಕ್ತಾ ಇಲ್ಲ. ನೀವು ಕುಕ್ಕರಲ್ಲಿ ಹಾಕೋದಿದ್ರೆ 1 ವಿಸಿಲ್ ತೆಗೆದ್ರೆ ಸಾಕಾಗ್ತದೆ. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಿಕೊಳ್ಬೇಕು.
ಮಸಾಲೆಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು 5ರಿಂದ 6 ಮೆಣಸು ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಳಿ. ಮತ್ತು 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರಿದುಕೊಳ್ಬೇಕು. ಇದೇ ಥರದ ಮಸಾಲೆ ಹಾಕಿ ನೀವು ಬಸಳೆ ಸೊಪ್ಪಿನ ಸಾರು ಕೂಡ ಮಾಡ್ಕೊಳ್ಬೋದು. ಇದೇ ಬೇರೆ ಬೇರೆ ವೆರೈಟಿಯಲ್ಲಿ ನೀವು ಸೊಪ್ಪಿನ ಸಾರುಗಳನ್ನು ಮಾಡ್ಕೊಳ್ಬೋದು. ಈಗ ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಈಗ ಹುರಿದಂಥ ಕೊತ್ತಂಬರಿ ಬೀಜ ಮತ್ತು ಮೆಣಸನ್ನು ಹಾಕ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ಈಗ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ನೀರು ಹಾಕಿ ರುಬ್ಬಿ ತಂದಿದ್ದೇನೆ. ಈಗ ಇಲ್ಲಿ ಹರಿವೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ದಂಟು ಸ್ವಲ್ಪ ಮೆತ್ತಗಾಗಿದೆಯಾ ನೋಡಬೇಕು. ಎಲೆ ಬೇಗನೆ ಬೇಯ್ತದೆ. ದಂಟು ಸ್ವಲ್ಪ ಮೆತ್ತಗಾಗಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹರಿವೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆಯನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಸಾರು ಮಾಡ್ಕೊಳ್ಬೋದು. ಮಿಕ್ಸಿಯಲ್ಲಿ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಥರ ದಪ್ಪ ಉಂಟು ನೋಡಿ ಸಾರು. ಇನ್ನೂ ಬೇಕಿದ್ರೂ ನೀವು ತೆಳ್ಳಗೆ ಮಾಡ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಕೂಡ ಬೆಳ್ಳುಳ್ಳಿ ಒಗ್ಗರಣೆಯನ್ನೇ ಮಾಡ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೇನೆ. ರುಚಿಯಾದ ಹರಿವೆ ಸೊಪ್ಪಿನ ಸಾರು ಕೂಡ ರೆಡಿಯಾಗಿದೆ. ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.